ನಮಸ್ಕಾರ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಅಕ್ರಮ್ ಮೊಮಿನ್. ಪಾಕಿಸ್ತಾನದ ವಿರುದ್ಧ ಕೇಂದ್ರ ಸರ್ಕಾರ ಏನೇನು ನಿರ್ಧಾರ ತೆಗೆದುಕೊಂಡರೂ ನಮ್ಮ ಬೆಂಬಲ ಇದೆ ಎಂದು ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿದರು. ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಈಗಾಗಲೇ ನಮ್ಮ ನಾಯಕ ರಾಹುಲ್ ಗಾಂಧಿ ಹಾಗೂ ಎಐಸಿಸಿ ಅಧ್ಯಕ್ಷರು ಸ್ಪಷ್ಟವಾಗಿ ಹೇಳಿದ್ದಾರೆ, ನಮ್ಮ ಪಕ್ಷದಿಂದ ಬೆಂಬಲವಿದೆ ಅಂತ. ಜಮೀರ್ ಯುದ್ಧಕ್ಕೂ ಹೋಗೋದು ಬೇಡ, ಇಲ್ಲಿರೋ ಕುನ್ನಿಗಳನ್ನು ಕೊಲ್ಲಲಿ ಎನ್ನುವ ಸಿಟಿವಿ ಹೇಳಿಕೆ ವಿಚಾರ ಪ್ರತಿಕ್ರಿಯೆ ನೀಡಿ, ನಾನು ಹೇಳಿಕೆಗೆ ಬದ್ಧನಿದ್ದೇನೆ. ನಾನು ಸೂಸೈಡ್ ಬಾಂಬ್ ಕಟ್ಟಿಕೊಂಡು ಹೋಗ್ತೇನೆ. ಸಿಟಿವಿಗೆ ಕೆಲಸವೇನೂ ಇಲ್ಲ, ಅದಕ್ಕಾಗಿ ಮಾತನಾಡ್ತಾರೆ. ನಮಗೆ ನಮ್ಮ ದೇಶ ಮುಖ್ಯ, ಅದಕ್ಕಾಗಿ ನಾನು ಯುದ್ಧಕ್ಕೆ ಹೋಗ್ತೇನೆ ಎಂದು ಹೇಳಿದ್ದಾರೆ. ಹೇಳಿ ಸರ್. ಸರ್, ಈಗ ಭಾರತ ಪಾಕಿಸ್ತಾನ ಬಹುತೇಕ ಯುದ್ಧ ಫಿಕ್ಸ್ ಆದಂಗಿದೆ. ನಾಳೆ ಎಲ್ಲ ಕಡೆ ಕೂಡ ಈಗ ರಿಹರ್ಸಲ್ಗೂ ಮತ್ತು ಸೈರನ್ಗಳಿಗೂ ಮಾಕ್ ಡ್ರಿಲ್ ನಡೀತಾ ಇದೆ. ನಾಳೆ ಈಗ ಕೇಂದ್ರ ಸರ್ಕಾರ ಅವರು ಏನು ತೀರ್ಮಾನ ತಗೊಂತಾರೆ ಗೊತ್ತಿಲ್ಲ. ನಮ್ಮ ಪಕ್ಷ ವತಿಯಿಂದ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು, ಎಐಸಿಸಿ ಅಧ್ಯಕ್ಷ ಆದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ಬೆಂಬಲನ ಸರ್ಕಾರಕ್ಕೆ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಈಗ ಸರ್ಕಾರ ತೀರ್ಮಾನ ನಮ್ಮ ಬೆಂಬಲ ಘೋಷಣೆ ಮಾಡಿದ್ದೀವಿ ನಾವು. ಹಾಂ, ಪದೇ ನದಿ ಬದಿ ತೋರಿಸೋ ಪಾಕಿಸ್ತಾನಕ್ಕೆ ಈ ಬಾರಿ ಆದರೂ ಪಾಠ ಕಲಿಸ್ಬೇಕಂತೀರಾ? ಆಯಿತು ಬಸ್, ನಾವು ಅದಕ್ಕೆ ಹೇಳ್ತಾ ಇದ್ದಿಲ್ವಾ. ನಮ್ಮ ಪಕ್ಷ ವತಿಯಿಂದ ಎಐಸಿಸಿ ನಾವು ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ನಮ್ಮ ಬೆಂಬಲನ ಕೇಂದ್ರ ಸರ್ಕಾರಕ್ಕೆ ಘೋಷಣೆ ಮಾಡಿದ್ದಾರೆ. ನಿಮ್ಮ ಜೊತೆ ನಾವಿದ್ದೀವಿ, ನೀವೇನಾರ ತೀರ್ಮಾನ ತಗೊಳ್ಳಿ ಅಂತ ನಮ್ಮ ಬೆಂಬಲನ ಘೋಷಣೆ ಮಾಡಿದ್ದೀವಿ ನಾವು. ವಕ್ಫ್ ವಿಚಾರದಲ್ಲಿ ರಾಜ್ಯಾದ್ಯಂತ ಪ್ರೊಟೆಸ್ಟ್ ನಡೀತಾ ಇದೆ. ಕಲಬುರಗಿನಲ್ಲಿ ಕೂಡ ದೊಡ್ಡ ಪ್ರಮಾಣದ ಪ್ರೊಟೆಸ್ಟ್ ಇದು ಬೇರೆ ಜಿಲ್ಲೆಗಳಲ್ಲೂ ಆಗ್ತಾ ಇದೆ. ಸರ್ಕಾರದ ವತಿಯಿಂದ ಏನಾದರೂ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡುವಂಥದ್ದು? ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು ವಿರೋಧ ನಾವು ಅಸೆಂಬ್ಲಿಯಲ್ಲಿ ಮಾಡ್ಕೊಂಡಿದ್ದೀವಿ. ನಾವು ಇದಕ್ಕೆ ಬೆಂಬಲ ಇಲ್ಲ ಅಂತ ಘೋಷಣೆ ಮಾಡಿದ್ದೀವಿ. ನೋಡುವ, ನಮಗೆ ಸುಪ್ರೀಂ ಕೋರ್ಟಲ್ಲಿ ನಮ್ಗೆ ವಿಶ್ವಾಸ ಇದೆ, ನಮ್ಮ ನ್ಯಾಯ ಸಿಗ್ತದಂತ. ಆಲ್ರೆಡಿ ವಫ್ ಫಾರ್ ಯೂಸರ್ಗೆ ಸದ್ಯಕ್ಕೆ ಸ್ಟೇ ಇದೆ. ಅದ್ರ ಜೊತೆಯಲ್ಲಿ ಬೇರೆ ಹಿಂದೂ ಮೆಂಬರ್ ಮಾಡಬೇಕಂತ ಅದಕ್ಕೂ ಇಷ್ಟ ಇದೆ. ನೋಡುವ, ನಮ್ಮ ಸುಪ್ರೀಂ ಕೋರ್ಟಲ್ಲಿ ನಮಗೆ ವಿಶ್ವಾಸ ಇದೆ, ನಮ್ಮ ನ್ಯಾಯ ಸಿಗ್ತಂತ ನಮಗೆ ವಿಶ್ವಾಸ ಇದೆ. ಈಗ ಅವ್ರವ್ರ ಅಭಿಪ್ರಾಯ ಮೊನ್ನೆ ಕ್ಯಾಬಿನೆಟಲ್ಲಿ ಅವ್ರವ್ರ ಅಭಿಪ್ರಾಯ ಎಲ್ಲ ರೈಟಿಂಗಲ್ಲಿ ಕೊಡೋಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ಎಲ್ಲರೂ ಇನ್ನೂ ಚರ್ಚೆ ಆಗಲಿಲ್ಲ, ತಿರ್ಗಾ ಮತ್ತೊಂದು ಬಾರಿ ಚರ್ಚೆ ಮಾಡುವ ಅಂತ ಹೇಳಿದ್ದಾರೆ. ಈಗ ಎಲ್ಲರದು ಅವ್ರವ್ರ ಅಭಿಪ್ರಾಯ ಕೊಡೋಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ಯಾರ್ಯಾರ ಅಭಿಪ್ರಾಯ ಏನೇನು ಬರ್ತದೆ ನೋಡ್ಬಿಟ್ಟು ತೀರ್ಮಾನ ಮಾಡುವ. ಯಾರು ಸಿ.ಟಿ. ರವಿ ಬೇರೆ ಏನ್ರಿ ಇದೆ ಮಾತಾಡೋಕ್ಕೆ? ನಾನು ಏನಂದೆ, ಉದ್ದ ಮಾಡೋಂಗಿದ್ರೆ ನಾನು ಸುಸೈಡ್ ಬಾಂಬ್ ಕಟ್ಕೊಂಡು ನಾನು ಹೋಗ್ತೀನಿ, ನನಗೆ ಅವಕಾಶ ಮಾಡಿಕೊಟ್ರೆ. ಏನಕ್ಕಂದರೆ ನನ್ನ ದೇಶ ಮುಖ್ಯ, ನನಗೆ ಈಗಲೂ ನಿಮ್ಮ ಹೇಳಿಕೆ ಬದ್ಧವಾಗಿದ್ದೀರಿ? 100% ಸುಸೈಡ್ ಬಾಂಬ್ ಕೊಡಲಿ ಹಾಕ್ಕೊಂಡು ನಾನೇ ಹೋಗ್ತೀನಿ. ನನ್ನ ದೇಶಕ್ಕೋಸ್ಕರ ನನ್ನ ಬಲಿಯಾಗೋಕ್ಕೂ ಸಿದ್ಧ ನಾನು. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜ್ನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜ್ನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ. ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜ್ನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜ್ನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜ್ನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814.